ಈಗ ಎಲ್ಲೆಲ್ಲೂ ಮಳೆಯದ್ದೇ ಚರ್ಚೆ. ಆದರೆ ನಮ್ಮ ರಾಜ್ಯದಲ್ಲಿ ಉತ್ತರ ಭಾಗದಲ್ಲಿ ಭಾರಿ ಮಳೆ ಆಗ್ತಾ ಇದ್ರೆ ದಕ್ಷಿಣ ಭಾಗದಲ್ಲಿ ಯಾಕೋ ಮಳೆರಾಯ ಕೃಪೆ ತೋರದಂತೆ ಕಾಣ್ತಾ ಇಲ್ಲ. ಅಂಡ್ ಈಗ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಬರಕ್ಕೆ ಸಂಬಂಧಪಟ್ಟಂತೆ ಸೂಚನೆಗಳನ್ನ ಕೊಟ್ಟಿದ್ದಾರೆ. ಮಳೆಯಾಗದೇ ಇರುವಂತಹ ಪ್ರದೇಶಗಳು ಬರಪೀಡಿತ ಪ್ರದೇಶಗಳು, ಅದು ಬರಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಬೇಕು ಅಂತ ಸಿಎಂ ಡಿ.ಕೆ. ಶಿವಕುಮಾರ್ ಸೂಚನೆಯನ್ನ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಸತತ 3 ವಾರಗಳ ಕಾಲ ಮಳೆಯಾಗದೇ ಇರುವಂತಹ, ಅಂದ್ರೆ 60%ಕ್ಕಿಂತಲೂ ಕಡಿಮೆ ಮಳೆಯಾಗಿರುವಂತಹ ಪ್ರದೇಶಗಳು ಬರಪೀಡಿತ ಪ್ರದೇಶಗಳು ಅಂತ ಘೋಷಣೆ ಮಾಡಬೇಕು ಅಂತ ಹೇಳಿ ಡಿಸಿ, ಜಿಲ್ಲಾ ಪಂಚಾಯಿತಿ ಸಿಇಒಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಇದರ ಜೊತೆಗೆ ಸರ್ಕಾರ ನಿಗದಿಪಡಿಸಿರುವಂತಹ ಇತರೆ ಮಾನದಂಡವನ್ನ ಪೂರೈಸಲ್ಪಟ್ಟಂತಹ ಪ್ರದೇಶಗಳು ಬರಪೀಡಿತ ಅಂತ ಘೋಷಣೆ ಮಾಡಬೇಕು ಅಂತ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹಾಗೆ ಡಿಸಿಎಂ ಡಾಕ್ಟರ್ ಜಿ. ಪರಮೇಶ್ವರ್ ಅಧಿಕಾರಿಗಳಿಗೆ ಈ ಸೂಚನೆಯನ್ನ ಕೊಟ್ಟಿರುವಂಥದ್ದು. ಇನ್ನು ಯಾವ್ಯಾವ ಭಾಗದಲ್ಲಿ 60%ಕ್ಕಿಂತಲೂ ಕಡಿಮೆ ಮಳೆ ಆಗಿದೆಯೋ ಅದರ ಜೊತೆಗೆ ಸರ್ಕಾರದ ಇತರೆ ಮಾನದಂಡಗಳೇನಿದ್ದಾವೆ ಆ ಮಾನದಂಡಗಳನ್ನು ಪೂರೈಸಲ್ಪಟ್ಟಂತಹ ಪ್ರದೇಶಗಳು, ಜೊತೆಗೆ 60%ಗಿಂತ ಕಡಿಮೆ ಮಳೆ ಆಗಿರಬೇಕು ಅಂಥ ಪ್ರದೇಶಗಳು ಬರಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಬೇಕು ಅಂತ ಹೇಳಿ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಅಂದರೆ ಈ ಒಂದು ಪವರ್ ಯಾವುದೇ ತಾಲೂಕು ಆಗಿರ್ಬೋದು, ಜಿಲ್ಲೆ ಆಗಿರ್ಬೋದು, ಬರಪೀಡಿತ ಜಿಲ್ಲೆ, ಬರಪೀಡಿತ ಪ್ರದೇಶ ಅಂತ ಘೋಷಣೆ ಆಗುವಂಥದ್ದು ಒಂದು ಡಿ.ಸಿ ಅವರಿಂದ, ಮತ್ತೊಂದು ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒಗಳಿಂದ. ಸೊ ಹೀಗಾಗಿ ಸಮಗ್ರವಾದಂಥ ಅನಾಲಿಸಿಸ್ ಅನ್ನ ಮಾಡಬೇಕು. ನಂತರ ಸರ್ಕಾರದ ಮಾನದಂಡಗಳೇನಿದ್ದಾವೆ ಬರಪೀಡಿತ ಪ್ರದೇಶಗಳಿಗೆ, ಆ ಮಾನದಂಡಗಳನ್ನು ಆ ಪ್ರದೇಶ ಪೂರೈಸಲ್ಪಟ್ಟಿದ್ಯಾ, ಅದರ ಜೊತೆಗೆ 60%ಕ್ಕಿಂತ ಕಡಿಮೆ ಮಳೆ ಆಗಿದೆಯಾ, ಹಾಗಿದ್ರೆ ಆ ಪ್ರದೇಶವನ್ನು ಬರಪೀಡಿತ ಪ್ರದೇಶ ಅಂತ ಹೇಳಿ ಘೋಷಣೆ ಮಾಡಬೇಕು ಅಂತ ಅಧಿಕಾರಿಗಳಿಗೆ ಅವರು ಸೂಚಿಸಿದ್ದಾರೆ. ಬರಪೀಡಿತ ಪ್ರದೇಶ ಅಂತ ಹೇಳಿ ಯಾವುದೇ ಪ್ರದೇಶ ಅಂದರೆ ಒಂದು ತಾಲೂಕು ಆಗಿರ್ಬೋದು, ಜಿಲ್ಲೆ ಆಗಿರ್ಬೋದು ಘೋಷಣೆ ಆದಂತಹ ಸಂದರ್ಭದಲ್ಲಿ ಅಲ್ಲಿನ ಅನ್ನದಾತರಿಗೆ ಒಂದು ಬಿಗ್ ರಿಲೀಫ್. ಯಾಕಂದರೆ ಸರ್ಕಾರದಿಂದ ಅವರಿಗೆ ಪರಿಹಾರದ ಹಣ ಸಿಗುತ್ತೆ. ಯಾವ ಕಾರಣದಿಂದಾಗಿ ಸಾಲ ಸೋಲ ಮಾಡಿ ಬೆಳೆದಂತಹ ಬೆಳೆಗಳು ಈಗ ಫೇಲ್ ಆದರೆ ಬರದಿಂದಾಗಿ ಅಂಥವರಿಗೆ ಪರಿಹಾರ ಕೊಡುವಂಥ ನಿಟ್ಟಿನಲ್ಲಿ ಈ ಘೋಷಣೆಗಳು ದೊಡ್ಡ ಯೂಸ್ಗೆ ಬರುತ್ತೆ. ಸೊ ರೈತರು ಕೂಡ ಯಾವ್ಯಾವ ಭಾಗದಲ್ಲಿ ಮಳೆಯ ಸಿಂಚನವೇ ಆಗಿಲ್ವೋ ಅವರು ಒತ್ತಾಯಿಸ್ತಾ ಇದ್ದಾರೆ. ಕಷ್ಟಪಟ್ಟು ಬಿತ್ತಿದ್ವಿ, ಆದರೆ ಮಳೆ ಕೈ ಕೊಟ್ಟಿದೆ, ಬೆಳೆಗಳು ಒಣಗ್ತಾ ಇದ್ದಾವೆ, ಈ ಕಡೆ ಸಾಲದ ಹೊರೆ ಜಾಸ್ತಿ ಆಗ್ತಾ ಇದೆ, ಇನ್ನೊಂದು ಕಡೆ ನೋಡಿದ್ರೆ ಇಳುವರಿನೇ ಇಲ್ಲ. ಹೀಗಾಗಿ ನಮ್ಮ ಜಿಲ್ಲೆಯನ್ನು ಬರಪೀಡಿತ ಜಿಲ್ಲೆ ಅಂತ ಘೋಷಣೆ ಮಾಡಬೇಕು ಅನ್ನುವಂಥದ್ದು ಅನ್ನದಾತರ ಒತ್ತಾಯ. ಸೊ ಈಗ ಸರ್ಕಾರ ಆ ನಿಟ್ಟಿನಲ್ಲಿ ಸ್ಪಂದಿಸದಂತೆ ಕಾಣಿಸ್ತಾ ಇದೆ. ಖುದ್ದಾಗಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಯಾವ್ಯಾವ ಭಾಗಗಳು ಅಥವಾ ಪ್ರದೇಶಗಳು ಸರ್ಕಾರದ ಮಾನದಂಡಗಳನ್ನು ಪೂರೈಸಲ್ಪಡ್ತಾವೋ, 60%ಕ್ಕಿಂತ ಕಡಿಮೆ ಮಳೆ ಆಗಿದೆಯೋ ಅಂಥ ಪ್ರದೇಶಗಳನ್ನು ಬರಪೀಡಿತ ಪ್ರದೇಶಗಳು ಅಂತ ಘೋಷಣೆ ಮಾಡಿ ಅನ್ನುವಂಥ ಅಧಿಕಾರವನ್ನು ಡಿ.ಸಿಗಳಿಗೆ, ಜಿಲ್ಲಾ ಪಂಚಾಯತ್ ಸಿಇಒಗಳಿಗೆ ಅವರು ಕೊಟ್ಟಿದ್ದಾರೆ. ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು ಸಮಗ್ರ ಅಧ್ಯಯನ ಮಾಡಿ ಒಂದು ವರದಿಯನ್ನು ಸಲ್ಲಿಕೆ ಮಾಡಿ ಅಂತ. ಮತ್ತೊಂದು ಕಡೆಯಲ್ಲಿ ಮಳೆಗಾಗಿ ಎಲ್ಲ ಭಾಗದ ರೈತರು ಹಾಗೂ ಜನರು ದೇವರ ಮೊರೆ ಹೋಗಿದ್ದಾರೆ. ಆದಷ್ಟು ಬೇಗ ಮಳೆ ಆಗಲಿ, ಎಲ್ಲ ಒಂದು ಸಂಕಷ್ಟದಿಂದ ನಾವೆಲ್ಲರೂ ಪಾರಾಗುವಂತೆ ಆಗಲಿ ಅನ್ನುವಂಥ ಮೊರೆಯನ್ನು ದೇವರಲ್ಲಿ ಇಟ್ಟಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.